ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧರ್ಮಸ್ಥಳದ ಸನ್ನಿಧಾನದಲ್ಲಿ ಸಭೆ ಮಾಡಿದ್ರು ಕೂಡ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಶಾಸಕರು ಇದ್ದಂಗಿಲ್ಲ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಇದೇ ರಾಜ್ಯ ಬಿಜೆಪಿಯಲ್ಲಿ ಆಗಿರುವ ಬೆಳವಣಿಗೆಯನ್ನ ರಾಷ್ಟ್ರ ರಾಜಕಾರಣದಲ್ಲೂ ಸದ್ದು ಮಾಡಿರೋದ್ರಿಂದ ಬಿಜೆಪಿ ಹೈಕಮಾಂಡ್ ಬಹಳ ಗಂಭೀರವಾಗಿ ಪರಿಗಣಿಸಿದೆಯಂತೆ ಈ ವಿಚಾರವನ್ನ. ಪರಿಷತ್ತಲ್ಲಿ ಅಡ್ಡ ಮತದಾನ ಮಾಡಿರುವ ಶಾಸಕರು ಯಾರು, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದವರು ಯಾರು, ಈ ವಿಚಾರವನ್ನ ಬಿಜೆಪಿ ಹೈಕಮಾಂಡ್ ಬಹಳ ಗಂಭೀರವಾಗಿ ಪರಿಗಣಿಸಿದ್ದು ಅಡ್ಡ ಮತದಾನದ ಕುರಿತು ವರದಿ ನೀಡೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ವರಿಷ್ಠರಿಗೆ ವರದಿ ನೀಡೋಕೆ ರಾಜ್ಯ ಬಿಜೆಪಿ ನಾಯಕರು ದಿಲ್ಲಿಗಂತೆ. ಹೈಕಮಾಂಡ್ ಬುಲಾವ್ ಹಿನ್ನೆಲೆ ದೆಹಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಪಯಣ. ಬೆಳಗ್ಗೆ ದೆಹಲಿಗೆ ತೆರಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹೈಕಮಾಂಡ್ಗೆ ಸತ್ಯ ಶೋಧನಾ ಸಮಿತಿಯ ವರದಿ ನೀಡಲಿದ್ದಾರಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಕೆಲ ಶಾಸಕರ ಮೇಲಿರುವ ಅನುಮಾನದ ಬಗ್ಗೆ ತಿಳಿಸ್ತಾರಂತೆ ಬಿವೈ ವಿಜಯೇಂದ್ರ. ಸಂಜೆ ದೆಹಲಿಗೆ ತೆರಳಲಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಇಬ್ಬರೂ ನಾಯಕರಿಗೂ ವರಿಷ್ಠರು ಬುಲಾವ್ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ನಡೆಸುವ ಬಗ್ಗೆ ಕೂಡ ಸಭೆ ಆಗಬಹುದು, ಸಭೆಯಲ್ಲಿ ಚರ್ಚೆ ಆಗಬಹುದು ಅಂತ. ಅಡ್ಡ ಮತದಾನವನ್ನ ಬಿಜೆಪಿ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದ್ದು ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರಿಗೆ ಬುಲಾವ್ ಬಂದಿದೆ. ವರದಿ ಕೊಡಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಸತ್ಯ ಶೋಧನಾ ಸಮಿತಿಯ ವರದಿಯನ್ನ ವಿಜೇಂದ್ರ ಅವರು ವರಿಷ್ಠರ ಕೈಗೆ ಇಟ್ಟು ಇದಕ್ಕೆ ಪರಿಹಾರ ಅಂದ್ರೆ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಮಾಡ್ತೀವಿ, ಅಟ್ಲೀಸ್ಟ್ ಅವ್ರಿಗೆ ಆತ್ಮ ಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದು ಅರ್ಥ ಆಗಿ ಒಪ್ಕೊಳ್ತಾರ ಶಾಸಕರು ಅಡ್ಡ ಮತದಾನ ಮಾಡಿದ್ದು ಯಾರು ಅನ್ನೋದನ್ನ ಪತ್ತೆ ಮಾಡ್ತೀವಿ ಅಂತ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಸಭೆಗೆ ವರಿಷ್ಠರು ಓಕೆ ಅಂದ್ರೆ ಓಕೆ, ಇಲ್ಲ ಅಂದ್ರೆ ಮೋಸ್ಟ್ಲಿ ಧರ್ಮಸ್ಥಳದಲ್ಲಿ ಈ ಸಭೆ ಆಗೋದು ಡೌಟ್. ಕಾರಣ ಸ್ವಪಕ್ಷದವರೇ ವಿರೋಧ ಮಾಡ್ತಾ ಇರೋದ್ರಿಂದ ಅಷ್ಟು ಜನ ಈ ಸಭೆಗೆ ಬಂದಲ್ಲಿ ಭಾಗಿಯಾಗಿ ತಪ್ಪೊಪ್ಪಿಗೆ ಆಗುತ್ತೆ ಅನ್ನೋದು ಕೂಡ ಡೌಟ್ ಅನ್ನೋದು ಸದ್ಯ ಸ್ವಪಕ್ಷದವರ ಒಂದಷ್ಟು ಅಭಿಪ್ರಾಯಗಳು. ಹಾಗಾಗಿ ವರಿಷ್ಠರು ಏನು ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಇವತ್ತಿಗೆ.